ರಾಜ್ಯದಲ್ಲಿ ನವಜಾತ ಶಿಶುಗಳ ಸರಣಿ ಸಾವು ಸಂಭವಿಸುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿರುವ ಈ ಸಾವಿನ ಹೊಣೆ ಹೊರಲು ಯಾರೂ ಮುಂದೆ ಬರುತ್ತಿಲ್ಲ. ಬಾಣಂತಿಯರ ನವಜಾತ ಶಿಶುಗಳ ಸಾವಿನಿಂದ ರಾಜ್ಯದಲ್ಲಿ ಆತಂಕ ನೆಲೆಸಿದೆ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಕೂಡಲೇ ರಾಜೀನಾಮೆ ನೀಡಬೇಕು. ಮೃತ ಬಾಣಂತಿಯರ ಮನೆಯವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಂಜುಳಾ ರಾವ್ ಒತ್ತಾಯಿಸಿದರು. ಅವರು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಸರ್ಕಾರಕ್ಕೆ ರಾಜ್ಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ಹಾಗೂ ಅವಶ್ಯಕ ವಸ್ತುಗಳನ್ನು ಪೂರೈಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. 9 ಬಾಣಂತಿಯರ ಸಾವು ನಡೆದಿದ್ದರೂ ಸರ್ಕಾರ ಇನ್ನೂ ಸುಮ್ಮನಿದೆ. ಕಳಪೆ ಗುಣಮಟ್ಟದ ಔಷಧಿ ಮತ್ತು ನುರಿತ ವೈದ್ಯರ ನೇಮಕ ಮಾಡುವಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದವರು ಪ್ರಶ್ನಿಸಿದರು. ಇಲ್ಲಿ ಸರಣಿ ಆತ್ಮಹತ್ಯೆಗಳು ನಡೀತಾ ಇದೆ, ಬಾಣಂತಿಯರ ಸಾವು ಸಂಭವಿಸ್ತಾ ಇದೆ, ನವಜಾತ ಶಿಶುಗಳ ಸಾವು ಕೂಡ ಸಂಭವಿಸ್ತಾ ಇದೆ. ಇದರ ಹೊಣೆಯನ್ನು ಯಾರು ಹೊತ್ಕೊಳ್ಳಿಕ್ಕೆ ತಯಾರಿದ್ದಾರೆ ಅನ್ನೋದ್ರತ ಪ್ರಶ್ನೆ ನಮ್ಮದು. ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚಿನ ಸಾವುಗಳು ಸಂಭವಿಸ್ತಾ ಇರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಏನು ಆರೋಗ್ಯ ಇಲಾಖೆಯಲ್ಲಿ ಏನು ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ, ಕಮಿಷನ್ ದಂಧೆ ಏನು ನಡೀತಾ ಇದೆ, ಈ ಮೂಲಕ ಕಳಪೆ ಗುಣಮಟ್ಟದ ಔಷಧಗಳ ಸರಬರಾಜು ಆಗ್ತಾ ಇದೆಯಾ, ಯಾವ ಗುಣಮಟ್ಟದ ಔಷಧಗಳು ಬಾಣಂತಿಯರಿಗೆ ಮಕ್ಕಳಿಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ. ಕೇಂದ್ರದ ಯೋಜನೆಗಳು ಕೂಡ ಇವತ್ತು ಬಾಣಂತಿಯರಿಗೆ ಸಿಗಬೇಕಾಗಿರೋದು ಯಾವುದು, ಗರ್ಭಿಣಿ ಸ್ತ್ರೀಯರಿಗೆ ಯಾವ್ದ್ಯಾವ್ದು ಸಿಗಬೇಕು ಅದು ಯಾವುದೂ ಸಿಗ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಇದು ಯಾವುದನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸುವಲ್ಲಿ ಇವತ್ತು ವಿಫಲಗೊಂಡಿದೆ. ಉದಾಹರಣೆಗೆ ಮಾತೃವಂದನ ಯೋಜನೆ ಇರ್ಬೋದು, ಪೋಷಣ್ ಅಭಿಯಾನ್ ಇರ್ಬೋದು, ಇದು ಯಾವುದು ಇವತ್ತು ಸರಿಯಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಆಂತರಿಕ ವ್ಯವಸ್ಥೆಗಳ ಮೂಲಕ ಇರಬಹುದು ಅಥವಾ ಅವರ ಆಂತರಿಕ ಚರ್ಚೆಗಳ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ವೇತಾ ಪೂಜಾರಿ, ಜಿಲ್ಲಾ ಕಾರ್ಯದರ್ಶಿ ವಿದ್ಯಾ, ಲಕಿತಾ ಶೆಟ್ಟಿ, ಉಪಾಧ್ಯಕ್ಷೆ ವಜ್ರಾಕ್ಷಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.